ಸರ್ ಯಾರೇ ಸೆಲೆಬ್ರಿಟಿ ಆದರೂ ಸರ್ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರು ವೈಯಕ್ತಿಕವಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕು, ಅವ್ರನ್ನ ನಾವು ಬೆಂಬಲಿಸ್ಬೇಕು ಸರ್. ನಾವು ಅಪ್ಪು ಅವರು ಏನು ಮಾಡ್ದೇನೆ ಯಾರಿಗೂ ಕಾಣದೇನೆ ಕೆಲವು ಸಂಸ್ಥೆಗಳಿಗೆ ತಮ್ಮ ಒಂದು ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. ಅನಾಥಾಶ್ರಮ ಆಗಿರ್ಬೋದು, ಯಾವುದೇ ಒಂದು ಆಶ್ರಮ ಆಗಿರ್ಬೋದು. ತುಂಬಾನೇ ಅಪ್ಪು ಅವರು ನಾನು ಮೊದಲಿಂದನೂ ಫೇವ್ರೇಟೆ. ಯಾಕೆಂದ್ರೆ ಅವ್ರ ತಂದೆನ ಆಗಲಿ, ಅವ್ರ ಅಣ್ಣಂದಿರಾಗಲಿ, ಅವರಾಗಲಿ ಒಳ್ಳೆ ಕೆಲಸನ ಮಾಡಿದ್ದಾರೆ. ಹಾಗೆಯೇ ಬರೀ ಸೆಲೆಬ್ರಿಟಿನ ಒಳ್ಳೆ ಕೆಲಸಕ್ಕೆ ಮಾತ್ರ ಪ್ರೋತ್ಸಾಹಿಸಬೇಕು. ನಮ್ಮ ಭಾರತ ದೇಶನ ನಾವು ಮುಂದುವರಿಸಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರನ್ನ ಮಾತ್ರ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಾನು ಇವತ್ತಿನ ಜನಗಳಲ್ಲಿ ಸರ್, ಇವತ್ತು ನಮ್ಮ ದೇಶನ ಹಾಳು ಮಾಡೋಕ್ಕೆ 100 ಜನ ಹುಡ್ಕೋತಾರೆ. ಆದರೆ ಅಪ್ಪು, ವಿಷ್ಣು, ರಾಜ್ಕುಮಾರ್, ಅಂಬರೀಷ್ ಅಂತಹ ಒಳ್ಳೆ ಕಲಾವಿದರು ಉಟ್ಕೊಳ್ಳೋದು ತುಂಬಾ ಕಷ್ಟ ಇದೆ ಸರ್. ಆದ್ರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಕೇಳ್ಕೊಳ್ಳೋದು ಏನು ಅಂದ್ರೆ, ನಾನೊಬ್ಬ ಸೈನಿಕನಾಗಿ, ನಾನು ಮಾಜಿ ಸೈನಿಕರಾಗಿ ನಾನು ಒಂದೇ ಹೇಳೋದು, ಈ ದೇಶ ಉಳಿಬೇಕು ಅಂದ್ರೆ ಅಪ್ಪು ಅಂತಹ ಒಂದು ಒಳ್ಳೆ ಒಂದು ಕಲಾವಿದರು ಉಳಿಬೇಕು. ಅವರಂತಹ ಒಳ್ಳೆ ಮನೋಭಾವನ ಬೆಳೆಸ್ಕೋಬೇಕು. ಬಡವರ್ಗಾಗ್ಲಿ ಯಾರೇ ಆಗ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಸರ್ ಅಪ್ಪು ಅಂದ್ರೆ ಸರ್ ಅವರು ಯಾರಿಗೂ ತೋರಿಸ್ಬಿಟ್ಟು ಸಹಾಯ ಮಾಡಿಲ್ಲ ಸರ್. ಅವರು ಯಾವುದೇ ಆಗ್ಲಿ ಬಡವ್ರಿಗಾಗ್ಲಿ ಯಾರೇ ಆಗ್ಲಿ ಒಂದು ಸಹಾಯ ಮಾಡಬೇಕು ಅಂದ್ರೆ ಅವರು ಎಲ್ಲರಿಗೂ ಹೇಳಿ ಮೀಡಿಯಾದನ್ನು ಕರೆಸಿ ಯಾರು ರಾಜಕೀಯ ವ್ಯಕ್ತಿ ಆಗ್ಲಿ ಯಾರು ಮಾಡಿಲ್ಲ ಸರ್. ಅವರು ಬಡವ್ರು ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ ಸರ್. ಹಾಗೆ ಎಲ್ಲ ರಾಜಕಾರಣಿ ವ್ಯಕ್ತಿಗಳಾಗ್ಲಿ, ಯಾರೇ ಸಾಹುಕಾರಾಗ್ಲಿ, ಯಾರೇ ಒಂದು ಸಮುದಾಯಗಳಾಗ್ಲಿ ಜಾತಿ ಪದ್ಧತಿ ಅಂತ ಯಾರು ಮಾಡಿಲ್ಲ ಸರ್ ಅವರನ್ನ. ಆದ್ರೆ ಅಪ್ಪು ಅವರು ಜಾತಿ ಭೇದ ಮಾಡ್ದೇನೆ, ಧರ್ಮ ಭೇದ ಮಾಡ್ದೇನೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಎಲ್ಲ ಕರ್ನಾಟಕದ ಭಾರತ ದೇಶದ ಎಲ್ಲಾ ಪ್ರಜೆಗಳು ಸಹ ಇದೇ ರೀತಿ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಯಾವ ಸಿನಿಮಾ ಇಷ್ಟ ನಿಮಗೆ? ತುಂಬಾ ಇನ್ಸ್ಪೈರ್ ಆಗಿರೋದು ಸರ್, ನನಗೆ ಸಿನಿಮಾ ಇಷ್ಟ ಇಲ್ಲ ಅಂತಲ್ಲ ಸರ್, ನನಗೆ ಸಿನಿಮಾ ಯಾವುದು ಇಷ್ಟ ಇಲ್ಲ ಸರ್. ಕಲಾವಿದರು ಯಾರು ಇಷ್ಟ ಇಲ್ಲ ಸರ್. ಬಡವರಿಗೆ, ಶೋಷಿತರಿಗೆ, ದೇಶದ ಪರವಾಗಿ, ಕನ್ನಡದ ಪರವಾಗಿ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ನನಗೆ ಇಷ್ಟ ಸರ್. ಅಪ್ಪು ಅವರು ಆಕ್ಟ್ ಮಾಡಿರೋ ಸಿನಿಮಾಗಳು ನೋಡಿದ್ರಾ ಸರ್? ತುಂಬಾ ನೋಡಿದ್ದೀನಿ. ಅಪ್ಪು ನನಗಿಂತ 1 ವರ್ಷ ಚಿಕ್ಕದವ್ರು ಸರ್. ಮುಂದೊಂದು ದಿನಗಳಲ್ಲಿ ಅಪ್ಪು 50 ವರ್ಷ, ನನಗೆ 51ನೇ ವರ್ಷ ಸರ್. ಸನ್ಲೈಟ್ ಇಸ್ ಕಮ್, ರೈನ್ ಲೈಟ್ ಇಸ್ ಕಮ್, ಬೆಟ್ಟದ ಹೂ ನನ್ನ ಫೇವ್ರೆಟ್ ಫಿಲಿಮ್ ಸರ್. ನಾನು ಅವರ ಫೇವ್ರೆಟ್ ಅಭಿಮಾನಿ. ರಾಜಣ್ಣನ ವಂಶನೇ ನಾವು ಅಂದ್ಕೊಳ್ಳಿ ಸರ್. ರಾಜಣ್ಣನ ಪ್ರತಿಯೊಂದು ಅಭಿಮಾನಿಯು ನಾವು ಮನೆಯವರೆಲ್ಲ. ನಮ್ಮ ತಂದೆಯನವರು ರಾಜಣ್ಣನ ಅಭಿಮಾನಿ, ತುಂಬಾ ಅಭಿಮಾನಿ. ಹೇಳ್ಬೇಕು ಅಂದ್ರೆ ಅದ್ ಬಿಟ್ರೆ ಅಪ್ಪು ಅಭಿಮಾನಿ ಸರ್ ನಾವು. ಥ್ಯಾಂಕ್ ಯು. ಎಲ್ಲ ಅಪ್ಪು ಅವರ 50ನೇ ಹುಟ್ಟುಹಬ್ಬ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫ್ಯಾನ್ಸ್ಗೆ ನಾನು ಹೇಳ್ತೀನಿ ಸರ್, ಅಪ್ಪು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂದ್ರೆ ದಯವಿಟ್ಟು ನೀವು ಸ್ಮಾರಕಕ್ಕೆ ಅಪ್ಪು ಅವರ ಒಂದು ಭಕ್ತಿಯಿಂದ ನೀವು ಸೇವೆ ಮಾಡಿ. ಅದೇ ರೀತಿ ಬಡವರಿಗೆ, ಭಕ್ತವರಿಗೆ ಜಾತಿ ಮೀಸಲಾತಿ ಇಲ್ದೇನೆ ಸೇವೆ ಮಾಡಿ. ಅದೇ ಅಪ್ಪು ಅವರ ಕನಸು ಸರ್. ಸರ್ವಧರ್ಮ ಸಮನ್ವಯ ತೋಟ ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ದೇಶ ಸರ್. ದಯವಿಟ್ಟು ಎಲ್ಲರೂ ನಾವೆಲ್ಲ ಒಂದಾಗಿರ್ಬೇಕು. ಅಪ್ಪೋ ರೀತಿನೇ ಸಮಾಜ ಸೇವೆ ಮಾಡಬೇಕು. ಪ್ರತಿ ವರ್ಷ ಯುವಕರು ಯಾವುದೇ ಫ್ರೀಗೆ ಆಸೆ ಪಡದೆ ಕಷ್ಟಪಟ್ಟು ದುಡೀರಿ. ನಿಮ್ಮ ಬೆವರು ನೆಲದಲ್ಲಿ ಬಿದ್ದರೆ ಅಪ್ಪೋ ರೀತಿನೇ ಇದು ಒಂದೇ ರೀತಿ ಒಳ್ಳೆ ಕೆಲಸ ಆಗುತ್ತೆ. ಅಪ್ಪೋ ರೀತಿನೇ ನೀವು ಸಹಾಯ ಮಾಡಿ. ವರ್ಷಕ್ಕೊಮ್ಮೆ ರಕ್ತದಾನ ಮಾಡಿ. ಸತ್ತ ಮೇಲೆ ನಿಮ್ಮ ಯಾವುದೇ ಆರ್ಗನ್ಸ್ ಇದೆ ಅದು ದಾನ ಮಾಡಿ. ಅಪ್ಪು ಅವರು ಅದಕ್ಕೆ ಪ್ರೇರೇಪಣೆ ಆಗಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡಿ ಯುವಜನಗಳೇ, ಅಷ್ಟೇ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.